ಹಾಗಾಗಿ ವೆಯ್ಟ್ ಲಾಸ್ ನಮ್ಮ ಡೈಲಿ ರುಟೀನಲ್ಲಿ ನಾವು ಹೆಂಗೆ ಮಾಡಬೇಕು? ಯಾವ ತಿಂಡಿ ಏನಾಗಿರಬೇಕು, ಲೋ ಕ್ಯಾಲರಿ ಅಂಥದ್ದಾಗಿರಬೇಕು. ಅಂದರೆ ತುಂಬ ಎಣ್ಣೆಲಿ ಕರೆದಿರುವಂಥದ್ದಾಗಿರಬಾರ್ದು, ಹೆಚ್ಚಿನ ಕೊಬ್ಬಿನಾಂಶ ಹೊಂದಿರುವಂಥದ್ದಾಗಿರಬಾರ್ದು, ಅಂಥದ್ದನ್ನ ಸೆಲೆಕ್ಟ್ ಮಾಡಿ ನೀವು ತೊಗೊಳ್ಬೋದು. ಸೊ ಹೀಗೆ ನೀವು ಪ್ಲ್ಯಾನ್ ಮಾಡಿದ್ರಿ ಅಂದರೆ ಒಂದು ವಾರದ ತಿಂಡಿ ಮುಗೀತು. ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದು ನೋಡಿ, ಮಧ್ಯಾಹ್ನ ಊಟಕ್ಕೂ ಕೂಡ ಲೋ ಕ್ಯಾಲರಿ ಫುಡ್ಗಳನ್ನ ನಾವು ಸೆಲೆಕ್ಟ್ ಮಾಡ್ಬೋದು. ಹೇಗೆ? ಸೊ ಜೋಳದ ರೊಟ್ಟಿ ಏನು ಹೇಳ್ತೀವಿ, ಅದು ಲೋ ಕ್ಯಾಲರಿ ಫುಡ್ ಆಗುತ್ತೆ. ಎಟ್ ದ ಸೇಮ್ ಟೈಮ್ ಅದು ನರಿಶ್ಮೆಂಟು ಕೂಡ ಕೊಡುತ್ತೆ. ಹಾಗಾಗಿ ಒಂದು 2 ಜೋಳದ ರೊಟ್ಟಿ, ಅದ್ರ ಜೊತೆಗೆ ಸಾಕಷ್ಟು ವೆಜಿಟೇಬಲ್ಸ್, ಸಾಕಷ್ಟು ನೀವೇನಾದರೂ ಪಲ್ಯ ಮಾಡಿರ್ತೀರಾ, ಕರಿ ಮಾಡಿರ್ತೀರಾ, ವೆಜಿಟೇಬಲ್ಸ್ಗಳನ್ನ ಜಾಸ್ತಿ ತೊಗೊಳೋದ್ರಿಂದ ಹೊಟ್ಟೆ ತುಂಬುತ್ತೆ, ಮತ್ತು ಯಾವುದೂ ಹೆಚ್ಚಿನ ಕ್ಯಾಲರಿ ಸಿಗಲ್ಲ, ವಿಟಮಿನ್ಸು ಮಿನರಲ್ಸು ಸಿಗುತ್ತೆ, ಬೇಕಾದ ಪೋಷಕಾಂಶಗಳು ಸಿಗುತ್ತೆ. ಎಟ್ ದ ಸೇಮ್ ಟೈಮ್ ನಮ್ಮ ಹೊಟ್ಟೆನೂ ಕೂಡ ಫುಲ್ ಮಾಡುತ್ತೆ, ಮತ್ತು ಯಾವುದೂ ಫ್ಯಾಟ್ನ ಅದು ತರೋದಿಲ್ಲ. ಹಾಗಾಗಿ ಒಂದು 2 ರೋಟಿ, ಜೋಳದ ರೋಟಿ ಜೊತೆಗೆ ಸಾಕಷ್ಟು ವೆಜಿಟೇಬಲ್ಸ್, ಒಂದು ಪಲ್ಯ, ಯಾವುದಾದ್ರೂ ಪಲ್ಯ ನಿಮ್ಗೆ ಇಷ್ಟವಾದಂಥದ್ದು ಅದನ್ನು, ಮತ್ತು ಅದ್ರ ಜೊತೆ ಒಂದು ಸ್ವಲ್ಪ ನಿಮಗೆ ರೈಸ್ ಬೇಕೆ ಅಂತ ಆದರೆ ರೈಸಲ್ಲೂ ಕೂಡ ನೀವು ವೇರಿಯಂಟ್ ಬಳಸ್ಬೋದು. ಯಾವುದು? ಮಿಲ್ಲೆಟ್ಸ್ ಅಂತ ಹೇಳ್ತೀವಿ, ಅಂದರೆ ಸಿರಿಧಾನ್ಯಗಳಂತ ಹೇಳ್ತೀವಿ, ಸಜ್ಜಿ, ನವಣಿ, ಇವೆಲ್ಲ ಇರ್ತದಲ್ಲ, ಇವುಗಳದ್ದು ರೈಸ್ ಮಾಡ್ಕೊಂಡು ತೊಗೊಳ್ಬೋದು. ಇಲ್ಲ ನಿಮಗೆ ವೈಟ್ ರೈಸೇ ಬೇಕು, ಆಯಿತು, ಕುಚ್ಚಲಕ್ಕಿ ಅಂತ ಸಿಗುತ್ತೆ, ಅದನ್ನು ಕೂಡ ನೀವು ಟ್ರೈ ಮಾಡ್ಬೋದು. ಇಲ್ಲ ನಿಮ್ಗೆ ವೈಟ್ ರೈಸ್ ತಿಂದರೆ ಮಾತ್ರ ನೀವು ಊಟ ಮಾಡ್ದಂಗೆ ಆಗುತ್ತೆ, ಪರವಾಗಿಲ್ಲ, ಸ್ವಲ್ಪ ರೈಸ್ನ ತೊಗೊಳ್ಬೋದು. ಒಂದು 2 ರೊಟ್ಟಿ, ಸಾಕಷ್ಟು ವೆಜಿಟೇಬಲ್ಸು, ಸ್ವಲ್ಪ ರೈಸು ವಿತ್ ಸಾಂಬಾರು ಸಲಾಡ್ ತೊಗೊಳ್ಬೋದು. ಸೊ ಹೀಗೆ ನೀವು ಮಧ್ಯಾಹ್ನದ ಮೀಲ್ನ ಪ್ಲ್ಯಾನ್ ಮಾಡ್ಬೋದು. ಸಾಯಂಕಾಲ ಏನಾದರೂ ಬೇಕು ಅನ್ನಿಸ್ತು ಅಂತಂದರೆ ಆಗಲೇ ಹೇಳ್ದಂಗೆ ನೀವು ಒಂದು ವೆಜಿಟೇಬಲ್ಸ್ ತೊಗೊಳ್ಬೋದು, ಇಲ್ಲ ಅಂತಂದರೆ ಫ್ರೂಟ್ಸ್, ಅದನ್ನ ಬಿಟ್ಟರೆ ಬೇರೆನೂ ತೊಗೊಳ್ಳೋಂಗಿಲ್ಲ. ರಾತ್ರಿ ಊಟನ ಆದಷ್ಟು ಬೇಗ ಮಾಡಿ. 7:30 ಅಷ್ಟೊತ್ತಿಗೆ ಊಟ ಮುಗಿಸಿದ್ರಿ, ತುಂಬ ಒಳ್ಳೆಯದು. ಯಾಕೆ ಬೇಗ ಮಾಡಬೇಕು ಅಂದರೆ ನೋಡಿ, ರಾತ್ರಿ ಊಟ ಮಾಡಿದ್ಮೇಲೆ ನಾವೇನು ಮಾಡ್ತೀವಿ, ಯಾವುದೇ ಹೆಚ್ಚಿನ ಕೆಲಸಗಳಿರಲ್ಲ. ಸೊ ಊಟ ಮಾಡಿದ್ದು ಹೆಚ್ಚಿಗೆ ಜೀರ್ಣ ಆಗುವಂಥದ್ದು ಇರಲ್ಲ, ನಾವು ಮಲಗ್ತೀವಿ. ಹಾಗಾಗಿ ಮಲಗಿದಾಗ ಹೆಚ್ಚು ಜೀರ್ಣ ಆಗದಿರ ಅದು ಫ್ಯಾಟಾಗಿ ಕನ್ವರ್ಟ್ ಆಗುವಂಥ ಸಾಧ್ಯತೆ ಹೆಚ್ಚಿರುತ್ತೆ. ಸೊ ಬೇಗನೆ ಊಟ ಮಾಡಿಬಿಟ್ರೆ ನಾವು ಮಲಗೋ ಟೈಮಿಗೆ ಅದೆಲ್ಲ ಜೀರ್ಣ ಆಗೋಗಿರುತ್ತೆ. ಸೊ ಫ್ಯಾಟಾಗಿ ಕನ್ವರ್ಟ್ ಆಗುವಂಥ ಸಾಧ್ಯತೆ ತುಂಬ ಕಡಿಮೆ ಆಗುತ್ತೆ. ಹಾಗಾಗಿ 7:30 ಅಷ್ಟೊತ್ತಿಗೆ ಊಟ ಮುಗಿಸ್ಬಿಡಿ. ರಾತ್ರಿಗೆ ನೀವು 10 ಗಂಟೆ ಅಷ್ಟೊತ್ತಿಗೆ ಮಲಗಿದ್ರಿ ಅಂತಂದರೆ ಎಲ್ಲ ಜೀರ್ಣ ಆಗೋಗಿರುತ್ತೆ, ಯಾವುದೂ ಫ್ಯಾಟಾಗಿ ಕನ್ವರ್ಟ್ ಆಗುವಂಥ ಚಾನ್ಸೇ ಇರಲ್ಲ. ಮತ್ತು ಮಾರನೇ ದಿನಕ್ಕೆ ನಿಮ್ಮ ಜೀರ್ಣ ಏನು ವ್ಯವಸ್ಥೆ ಇದೆ ಅದು ರೆಡಿ ಆಗಿರುತ್ತೆ. ಸೊ ಹಾಗಾದ್ರೆ ರಾತ್ರಿಗೆ ಏನು ಮಾಡೋದು? ರಾತ್ರಿಗೆ ಹೆಚ್ಚಿನ ಕೆಲಸ ಇಲ್ಲದೇ ಇರೋ ಕಾರಣ ಇನ್ನೂ ಒಂದು ಸ್ವಲ್ಪ ಲೋ ಕ್ಯಾಲರಿ ಫುಡ್ನ ತೊಗೊಳ್ಬೋದು. ಏನು ಮಾಡೋದು? ಸೊ ಒನ್ಸ್ ಅಗೇನ್ ನೀವು ಅಲ್ಲಿ ಜೋಳದ ಮುದ್ದೆ ತೊಗೊಳ್ಬೋದು, ರಾಗಿ ಮುದ್ದೆ ತೊಗೊಳ್ಬೋದು, ಅಥವಾ ಅಲ್ಲಿ ಕೂಡ ನೀವು ಓಟ್ಸ್ ತೊಗೊಳ್ಬೋದು. ಇಲ್ಲ ಏನಾದರೂ ಬೇರೆ ಏನಾದರೂ ಮಾಡ್ತೀರಾ, ಸೊ ರಾಗಿ ರೊಟ್ಟಿ ತೊಗೊಳ್ಬೋದು, ಜೋಳದ ರೊಟ್ಟಿ ತೊಗೊಳ್ಬೋದು, ಓಟ್ಸ್ ಕೂಡ ತೊಗೊಳ್ಬೋದು. ಇಲ್ಲ ಮತ್ತೇನಾದರೂ ಮತ್ತು ನೀವು ಉಪ್ಮಾ ಕೂಡ ನೈಟ್ ತೊಗೊಳ್ಬೋದು ಸ್ವಲ್ಪ ಮಟ್ಟಿಗೆ. ಸೊ ಹೀಗೆ ನೀವೇನಾದರೂ ಪ್ಲ್ಯಾನ್ ಮಾಡ್ತೀರಾ ಅಂತ, ಮತ್ತು ನೀವು ಮಿಲ್ಲೆಟ್ಸ್ಗಳನ್ನ ಬಳಸಿ ಏನಾದರೂ ಮಾಡ್ತೀರಾ, ಪರವಾಗಿಲ್ಲ. ಆದರೆ ರೈಸ್ ಯಾಕೆ ಕಡಿಮೆ ಮಾಡಬೇಕು ರಾತ್ರಿ ಅಂತ ಆದರೆ, ಇದು ರಿಚ್ ಆಫ್ ಕಾರ್ಬೋಹೈಡ್ರೇಟ್ ಇರುತ್ತೆ, ವೈಟ್ ರೈಸ್. ಸೊ ರಿಚ್ ಆಫ್ ಕಾರ್ಬೋಹೈಡ್ರೇಟ್ ಇರೋದ್ರಿಂದ ಅದು ಲೈಕ್ ಕೊಬ್ಬಿನಾಂಶನ ಹೆಚ್ಚು ಮಾಡುವಂಥ ಕೆಪಾಸಿಟಿನೂ ಹೊಂದಿರುತ್ತೆ. ಹಾಗಾಗಿ ವೈಟ್ ರೈಸ್ನ ಸಾಧ್ಯವಾದಷ್ಟು ಕಡಿಮೆ ಮಾಡಿ ಅದ್ರ ಬದಲು ಬೇರೆ ಏನಾದರೂ ತೊಗೊಳ್ಳಿ. ಇವುಗಳನ್ನು ತೊಗೊಳ್ಬೋದು ನಾನು ಹೇಳ್ದಂಗೆ. ಸೊ ಮತ್ತು 7:30 ಅಷ್ಟೊತ್ತಿಗೆ ಊಟ ಮುಗಿಸಿ 10 ಗಂಟೆ ಅಷ್ಟೊತ್ತಿಗೆ ಮಲಗಲಿಕ್ಕೆ ಹೋಗಬೇಕು. ಸೊ ಹೀಗೆ ನಿಮ್ಮ ರುಟೀನ್ನ ನೀವು ಇಟ್ಕೊಂಡ್ರಿ ಅಂದರೆ ನಿಯಮಿತವಾದಂಥ ಆಹಾರ, ಟೈಮ್ ಗೊತ್ತಾಯಿತು, ಏನು ತೊಗೊಳ್ಬೇಕು ಅಂತ ಗೊತ್ತಾಯಿತು, ಪ್ಲಾನ್ ಎ. ಸೊ ಇದನ್ನು ಹೇಳಿದ್ವಿ. ಸೊ ಇನ್ನೊಂದು ಪ್ಲ್ಯಾನ್ ಬಿ ಅಂತ ಇದೆ, ನಾನು ಹೇಳಿದಾಗಲೇ ಪ್ಲ್ಯಾನ್ ಬಿ ಕೂಡ ಕೊಡ್ತೀನಿ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಅದ್ರ ಪ್ರಕಾರ ನೀವು ಮಾಡ್ಕೊಂಡು ಹೋಗಿ ಅಂತ. ಪ್ಲ್ಯಾನ್ ಬಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ನೀವು ಕರೆಕ್ಟಾಗಿ ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ಇಂಟ್ರೆಸ್ಟಿಂಗ್ ಇರುತ್ತೆ, ಮತ್ತು ನಿಮಗೆ ಬೇಕಾಗುವಂಥ ಎಲ್ಲ ಪೋಷಕಾಂಶಗಳು ಸಿಗುತ್ತೆ. ಎಟ್ ದ ಸೇಮ್ ಟೈಮ್ ನಿಮಗೆ ಏನು ಮಾಡುತ್ತೆ, ಅದು ತೂಕನ ಹೆಚ್ಚಾಗೋಕ್ಕೆ ಬಿಡೋದಿಲ್ಲ. ಏನಾಗೋದ್ರೆ ಪ್ಲ್ಯಾನ್ ಬಿ ನೋಡಿ, ನೀವು ಒಂದು ಸ್ವಲ್ಪ ಇದು ಟೈಮ್ ಕನ್ಸ್ಯೂಮಿಂಗ್ ಇದೆ, ಒಂದು ಸ್ವಲ್ಪ ಕೂತ್ಕೊಳ್ಳಿ, ಸಮಾಧಾನದಲ್ಲಿ ಕೂತ್ಕೊಳ್ಳಿ, ಒಂದು ದೊಡ್ಡ ಪೇಪರ್ ತೊಗೊಳ್ಳಿ, ಒಂದು ಕಾರ್ಡ್ಬೋರ್ಡ್ ಶೀಟ್ ಥರ ತೊಗೊಳ್ಳಿ, ವಾರಗಳನ್ನ ಹಾಕ್ಕೊಳ್ಳಿ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ರವಿವಾರ. ಸೊ ತಿಂಡಿಗಳು ಬೆಳಗ್ಗೆ, ಮಧ್ಯಾಹ್ನ, ರಾತ್ರಿ, ಈ ಥರ ನೀವು ಒಂದು ಶೀಟ್ ಮಾಡ್ಕೊಳ್ಳಿ, ಒಂದು ಕಾಲಮ್ ಹಾಕ್ಕೊಳ್ಳಿ. ಬೆಳಗ್ಗೆ ತಿಂಡಿನಲ್ಲಿ ನೋಡಿ, ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಿ. ಬೆಳಗ್ಗೆ ತಿಂಡಿನಲ್ಲಿ ಸೋಮವಾರದ ದಿನ ನೀವು ಯಾವುದಾದ್ರೂ ಒಂದು ಪದಾರ್ಥ ತಿಂಡಿ ಮಾಡಿದ್ರಿ, ಫಾರ್ ಎಕ್ಸಾಂಪಲ್ ಸೋಮವಾರ ಬೆಳಗ್ಗೆ ನೀವು ರಾಗಿ ದೋಸೆ ತಿಂದ್ರಿ. ಈ ಒಂದು ಕಂಪ್ಲೀಟ್ ವಾರದಲ್ಲಿ ಯಾವಾಗಲೂ ಕೂಡ ನೀವು ರಾಗಿಯಿಂದ ಮಾಡಿರುವಂಥ ಪದಾರ್ಥನ ರಿಪೀಟ್ ಮಾಡಬಾರ್ದು. ಮತ್ತೆ ನೀವು ರಾಗಿಯಿಂದ ಏನಾದರೂ ಮಾಡ್ತೀರಾ ಅದನ್ನು ನೆಕ್ಸ್ಟ್ ವೀಕಲ್ಲೇ ಮಾಡಬೇಕು. ಸೊ ಸೋಮವಾರ ಬೆಳಗ್ಗೆ ರಾಗಿ ದೋಸೆ ತಿಂದ್ರಿ, ಸೊ ಆ ವಾರದಲ್ಲಿ ಪೂರ್ತಿ ಯಾವಾಗಲೂ ನೀವು ರಾಗಿಯಿಂದ ಮಾಡಿರುವಂಥದ್ದನ್ನ ಏನೂ ತಿನ್ನೋದಿಲ್ಲ. ಮತ್ತು ರಾಗಿಯಿಂದ ಏನಾದರೂ ಮಾಡೋದಿತ್ತಂದರೆ ಅದನ್ನ ಮುಂದಿನ ಸೋಮವಾರನೇ ಮಾಡೋದು. ಸೊ ಸೋಮವಾರ ಮಧ್ಯಾಹ್ನ ಏನು ಮಾಡ್ತೀರಾ, ಜೋಳದ ರೊಟ್ಟಿ ತಿಂತೀರಾ, ಅದ್ರ ಜೊತೆ ಒಂದು ಸ್ವಲ್ಪ ರೈಸ್ ತೊಗೊಳ್ತೀರಾ. ಸೊ ನೆನಪಿರಲಿ ರೂಲ್ ಪ್ರಕಾರ, ಸೊ ಸೋಮವಾರ ಮಧ್ಯಾಹ್ನ ನೀವು ಮಾಡಿದ್ರಿ ಅಂದರೆ ಮತ್ತೆ ನೀವು ಜೋಳದ ಏನಾದರೂ ಮಾಡ್ತೀರಾ ಅಂತ ಆದರೆ, ಅಕ್ಕಿದೇನಾದರೂ ಮಾಡ್ತೀರಾ ಅಂತ ಆದರೆ ಅದನ್ನು ನೀವು ಮತ್ತೆ ನೆಕ್ಸ್ಟ್ ಮಂಡೇನೇ ಮಾಡುವಂಥದ್ದು. ಅಂದರೆ ಯಾವುದಾದ್ರೂ ಒಂದು ಪದಾರ್ಥ ನೀವು ಸೇವಿಸ್ತೀರ ಏನಾದರೂ ಮಾಡಿ ಅಂದರೆ ಆ ಪದಾರ್ಥದ ಆಹಾರಗಳನ್ನ ನೀವು ಆ ವಾರದಲ್ಲಿ ಮಾಡಲಿಕ್ಕಿಲ್ಲ, ಮತ್ತೆ ಅದನ್ನ ರಿಪೀಟ್ ಮಾಡಲಿಕ್ಕಂದರೆ ನೀವು ನೆಕ್ಸ್ಟ್ ವೀಕಲ್ಲೇ ಮಾಡಬೇಕು. ಅಂದರೆ ಒಂದು ಆಹಾರ ಧಾನ್ಯದಿಂದ ಪದಾರ್ಥದಿಂದ ಮಾಡಿರುವಂಥ ಆಹಾರನ ರಿಪೀಟ್ ಮಾಡುವಂಗಿಲ್ಲ. ಸೊ ದಟ್ ಈಸ್ ದ ರೂಲ್.
ಹಾಗೆ ನೀವು ಒಂದಷ್ಟು ಎಷ್ಟು ಬೇಕಾಗ್ತದೆ, ಒಂದು ದಿನಕ್ಕೆ 3 ಆಹಾರ ಪದ್ಧತಿಗಳಂತಂದರೆ ಒಂದು ವಾರಕ್ಕೆ ಒಂದು 21 ಡಿಶಸ್ನ ನೀವು ವೇರಿಯಂಟ್ಸ್ನ ನೀವು ಮಾಡ್ಕೊಂಡು ಇಟ್ಕೊಂಡ್ರಿ ಅಂದರೆ ಎಲ್ಲನೂ ಬಳಸ್ಬೋದು ನೀವು ಇದರಲ್ಲಿ. ಸೊ ಇದರಲ್ಲಿ ನೀವು ಮಿಲ್ಲೆಟ್ಸ್ ಸಿರಿಧಾನ್ಯಗಳನ್ನು ಬಳಸ್ಬೋದು, ರಾಗಿ ಸಜ್ಜಿನ ಅಲ್ಲೆಲ್ಲ ಬಳಸ್ಬೋದು, ಬಿಟ್ಟರೆ ಈ ಜೋಳಗಳನ್ನು ಬಳಸ್ಬೋದು. ಮತ್ತು ನೀವು ದಿನನಿತ್ಯ ಏನು ತೊಗೊಳ್ತಿರಲ್ಲ ಅವುಗಳನ್ನು ಕೂಡ ಒಂದು ಸ್ವಲ್ಪ ಬಳಸ್ಕೊಂಡು ನೀವು 21 ದಿನದ ಏನಾದರೂ 21 ಡಿಶ್ಗಳನ್ನ ನೀವು ರೆಡಿ ಮಾಡ್ಕೊಂಡ್ರಿ ಒಂದು ವಾರಕ್ಕೆ ಬೇಕಾಗುವಷ್ಟು ಅಂತ ಆಯ್ತಂತಾದರೆ ಅವುಗಳನ್ನ ಫಾಲೋ ಮಾಡೋದು. ಮತ್ತೇನಾದರೂ ಆಹಾರ ಪದಾರ್ಥದಿಂದ ಏನಾದರೂ ಮಾಡ್ತೀರಾ ಅದನ್ನು ನೆಕ್ಸ್ಟ್ ವೀಕಲ್ಲೇ ಮಾಡುವಂಥದ್ದು. ಸೊ ಹಿಂಗೆ ನೀವು ಮಾಡ್ತು ಅಂತಾದರೆ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ. ಮಂಡೇ ಬೆಳಗ್ಗೆ ತಿಂಡಿಗೆ ಏನು ಮಾಡ್ತೀರಿ, ರಾಗಿ ದೋಸೆ ಮಾಡಿದಿರಿ. ಮಂಗಳವಾರ ತಿಂಡಿಗೆ ಏನು ಮಾಡ್ತೀರಾ, ಓಟ್ಸ್ ಮಾಡ್ತೀರಾ. ಬುಧವಾರ ತಿಂಡಿಗೆ ಏನು ಮಾಡ್ತೀರಾ, ಅಲ್ಲಿ ಬೇರೆ ಏನಾದರೂ ಫ್ರೂಟ್ಸ್ ತೊಗೊಳ್ತೀರಾ. ಗುರುವಾರ ತಿಂಡಿಗೆ ಏನು ಮಾಡ್ತೀರಾ, ಅಲ್ಲಿ ವೆಜಿಟೇಬಲ್ ಸಲಾಡ್ ತೊಗೊಳ್ತೀರಾ. ಶುಕ್ರವಾರ ತಿಂಡಿಗೆ ಏನು ಮಾಡ್ತೀರಾ, ಅಲ್ಲಿ ನೀವು ಪ್ರೋಟೀನ್. ಹೀಗೆ ನೀವು ತಿಂಡಿನಲ್ಲಿ ಯಾವುದು ವೆರೈಟಿನ ಯಾವುದು ರಿಪೀಟ್ ಮಾಡಲಾರ್ದಂಗೆ ನೀವು ತಿಂಡಿನ, ಮಧ್ಯಾಹ್ನದ ಊಟನ, ರಾತ್ರಿ ಊಟನ ತೊಗೊಂಡ್ರಿ ಅಂದರೆ ನೋಡಿ ಎಷ್ಟೊಂದು ಒಳ್ಳೆ ಪ್ಲ್ಯಾನ್ ಇದೆ ಇದು. ನಿಮ್ಗೆ ಎಲ್ಲೂ ಸಿಗ್ಲಿಕ್ಕಿಲ್ಲ ಈ ಥರದ ಪ್ಲ್ಯಾನ್. ಸೊ ಕಂಪ್ಲೀಟಾಗಿ ನೀವು 21 ವೇರಿಯಂಟ್ಸ್ ಫುಡ್ಸ್ ತೊಗೊಳ್ತೀರಾ. ಅದರಿಂದ ತಿಂಡಿಗೆ ಏನು ಮಾಡ್ತೀರಾ, ಅಲ್ಲಿ ವೆಜಿಟೇಬಲ್ ಸಲಾಡ್ ತೊಗೊಳ್ತೀರಾ. ಶುಕ್ರವಾರ ತಿಂಡಿಗೆ ಏನು ಮಾಡ್ತೀರಾ, ಅಲ್ಲಿ ನೀವು ಪ್ರೋಟೀನ್. ಹೀಗೆ ನೀವು ತಿಂಡಿನಲ್ಲಿ ಯಾವುದು ವೆರೈಟಿನ ಯಾವುದು ರಿಪೀಟ್ ಮಾಡಲಾರ್ದಂಗೆ ನೀವು ತಿಂಡಿನ, ಮಧ್ಯಾಹ್ನದ ಊಟನ, ರಾತ್ರಿ ಊಟನ ತೊಗೊಂಡ್ರಿ ಅಂದರೆ ನೋಡಿ ಎಷ್ಟೊಂದು ಒಳ್ಳೆ ಪ್ಲ್ಯಾನ್ ಇದೆ ಇದು. ನಿಮ್ಗೆ ಎಲ್ಲೂ ಸಿಗ್ಲಿಕ್ಕಿಲ್ಲ ಈ ಥರದ ಪ್ಲ್ಯಾನ್. ಸೊ ಕಂಪ್ಲೀಟಾಗಿ ನೀವು 21 ವೇರಿಯಂಟ್ಸ್ ಫುಡ್ಸ್ ತೊಗೊಳ್ತೀರಾ. ಅದರಿಂದ ಕಂಪ್ಲೀಟ್ ನರಿಶ್ಮೆಂಟ್ ಸಿಗುತ್ತೆ ನಿಮ್ಮ ಬಾಡಿಗೆ. ಅಟ್ ದ ಸೇಮ್ ಟೈಮ್ ನಿಮ್ಮ ಬಾಡಿಗೆ ಹೆಚ್ಚಿನ ಕ್ಯಾಲೋರಿ ಸಿಗೋದಿಲ್ಲ, ತೂಕ ಜಾಸ್ತಿ ಆಗುವಂಥ ಪ್ರಮೇಹ ಬರೋದೇ ಇಲ್ಲ. ಆದರೆ ಇದು ಫಾಲೋ ಮಾಡೋದೊಂದು ಸ್ವಲ್ಪ ಕಷ್ಟ ಆಗುತ್ತೆ. ಖಂಡಿತವಾಗ್ಲೂ ಪ್ರಯತ್ನ ಮಾಡಿ, ಫಾಲೋ ಮಾಡಿ. ಇದನ್ನು ನೀವು ಕಂಟಿನ್ಯೂ ಮಾಡಿದ್ರಿ, ಒಂದು 3 ತಿಂಗಳು 6 ತಿಂಗಳು ಕಂಟಿನ್ಯೂ ಮಾಡಿದ್ರಿ ಅಂದರೆ ಖಂಡಿತವಾಗ್ಲೂ ನೀವೇನು ಅಂದ್ಕೊಳ್ತಾ ಇದ್ದೀರಾ, ನೀವೆಷ್ಟು ತೂಕ ಬೇಕಾದರೂ ಅಷ್ಟು ಕಡಿಮೆ ಮಾಡ್ಕೊಳ್ಬೋದು. ಸೊ ಇದು ಆಗಿತ್ತು ಪ್ಲ್ಯಾನ್ ಬಿ. ಈಗ ಆಗಲ್ಲಪ್ಪ ನಮಗೆ ಪ್ಲ್ಯಾನ್ ಏನೂ ಮಾಡೋಕ್ಕಾಗಲ್ಲ, ಪ್ಲ್ಯಾನ್ ಬಿನೂ ಮಾಡೋಕ್ಕಾಗಲ್ಲ, ಅವಾಗ ಏನು ಮಾಡೋದು? ಸೊ ಪ್ಲ್ಯಾನ್ ಸಿ ಅಥವಾ ಇದನ್ನ ಜನರಲ್ ರೂಲ್ ಅಂತ ಹೇಳ್ಬೋದು. ಏನು ಮಾಡೋದು? ಇದು ವೆರಿ ಸಿಂಪಲ್, ಬಟ್ ಇದರಿಂದ ಹೆಚ್ಚಿನ ಪ್ರಯೋಜನ ಎಕ್ಸ್ಪೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಅಲ್ವಾ? ಸೊ ಏನು ಮಾಡೋದು? ಸೊ ಟೈಮ್ ಅಂತೂ ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು, ತಿಂಡಿದು, ಮಧ್ಯಾಹ್ನದ ಊಟದ್ದು, ರಾತ್ರಿ ಊಟದ್ದು. ಆದರೆ ಊಟದಲ್ಲಿ ಒಂದು ಸ್ವಲ್ಪ ಹೈ ಕ್ಯಾಲರಿ ಫುಡ್ ಸ್ಟಫ್ಸ್ ಅಂತ ಹೇಳ್ತೀವಿ. ಚಪಾತಿನ ಒಂದು ಸ್ವಲ್ಪ ಅವಾಯ್ಡ್ ಮಾಡಿ, ಅದು ಪಿಷ್ಟಾನ್ನ ಆಗುತ್ತೆ, ಚಪಾತಿ ಗೋಧಿಯಿಂದ ಆಗುವಂಥದ್ದು. ಚಪಾತಿನ ಅವಾಯ್ಡ್ ಮಾಡಿ, ರೈಸನ್ನು ಒಂದು ಸ್ವಲ್ಪ ಅವಾಯ್ಡ್ ಮಾಡಿ, ಯಾಕಂದರೆ ಅದು ಕೂಡ ಪಿಷ್ಟಾನ್ನ ಕಾರ್ಬೋಹೈಡ್ರೇಟ್ ರಿಚ್ ಇರುತ್ತೆ, ತೂಕನ ಹೆಚ್ಚು ಮಾಡೋ ಒಂದು ಕಾರಣ ಆಗುತ್ತೆ. ಅದನ್ನು ಬಿಟ್ಟರೆ ಎಣ್ಣೆ ಕಲ್ ಪದಾರ್ಥಗಳನ್ನ ಅವಾಯ್ಡ್ ಮಾಡಿ, ಮತ್ತು ಆದಷ್ಟು ಒಂದು ಸ್ವಲ್ಪ ಈ ಹೆಚ್ಚು ಜಿಡ್ಡಿರುವಂಥ ಅಂಶಗಳು ಯಾವುದು, ಮೊಸರು, ಅದನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ತುಪ್ಪ ತೊಗೊಳ್ಬೋದು, ತುಪ್ಪದಿಂದ ಅಗ್ನಿ ದೀಪ್ತ ಆಗುತ್ತೆ. ಹಾಲನ್ನು ಒಂದು ಸ್ವಲ್ಪ ಕಡಿಮೆ ಮಾಡಿ, ಮೊಸರು ಒಂದು ಸ್ವಲ್ಪ ಕಡಿಮೆ ಮಾಡಿ. ಮಜ್ಜಿಗೆ ಮತ್ತು ತುಪ್ಪನ ಪರವಾಗಿಲ್ಲ ತೊಗೊಳ್ಬೋದು. ಬಿಟ್ಟರೆ ಈ ನಾನ್ ವೆಜ್ ಫುಡ್ ಸ್ಟಫ್ಸ್ನ ಒಂದು ಸ್ವಲ್ಪ ಕಡಿಮೆ ಮಾಡಿದ್ರೆ ಒಳ್ಳೆಯದು. ಹೌದು, ಅದರಿಂದ ಪ್ರೋಟೀನ್ ಸಿಗುತ್ತೆ ನಮಗೆ, ಆದರೂ ಅದರಿಂದ ಒಂದು ಸ್ವಲ್ಪ ತೂಕ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಮಾಂಸ ಪದಾರ್ಥಗಳನ್ನು ಸ್ವಲ್ಪ ಕಡಿಮೆ ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ಬೇಕರಿ ಐಟಮ್ಸ್ ಎಲ್ಲನೂ, ಬೇಕರಿ ಫುಡ್ ಸ್ಟಫ್ಸ್ನ ಅವಾಯ್ಡ್ ಮಾಡಿ. ಹೊರಗಡೆ ಮಾಡುವಂಥ ಎಣ್ಣೆ ಕರಿದ ಪದಾರ್ಥಗಳು, ಮಿರ್ಚಿ, ಬೋಂಡಾ, ಬಜ್ಜಿ, ಈ ಯಾವುದು ಗೋಬಿ ಮಂಚೂರಿ, ಪಾನಿಪುರಿ, ಇವುಗಳನ್ನ ಒಂದು ಸ್ವಲ್ಪ ಅವಾಯ್ಡ್ ಮಾಡಿದ್ರಿ. ಮನೆಯಲ್ಲೇ ಮಾಡುವಂಥ ಆಹಾರ ಪದಾರ್ಥಗಳನ್ನ ಸೇವಿಸ್ತಾ ಬಂದ್ರಿ. ಅದು ಹೆಚ್ಚು ನೀವು ಫ್ರೂಟ್ಸು, ಹೆಚ್ಚು ವೆಜಿಟೇಬಲ್ಸ್ನ ನೀವು ನಿಮ್ಮ ಆಹಾರದಲ್ಲಿ ಇನ್ಕ್ಲೂಡ್ ಮಾಡಿದ್ರಿ. ಲೈಕ್ ಫ್ರೂಟ್ ಜ್ಯೂಸಸ್ನ ಹೆಚ್ಚಿಗೆ ಇನ್ಕ್ಲೂಡ್ ಮಾಡಿದ್ರಿ. ಡ್ರೈ ಫ್ರೂಟ್ಸ್ನ ತೊಗೊಳ್ತಾ ಬಂದ್ರಿ. ಅದು ಕೂಡ ಒಂದು ಕಂಪ್ಲೀಟ್ ಫುಡ್ ಆಗುತ್ತೆ, ಲೋ ಕ್ಯಾಲರಿ ಫುಡ್ ಆಗುತ್ತೆ. ನಿಮ್ಮ ತೂಕನ ಹೆಚ್ಚಾಗದಂಗೆ ನೋಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುತ್ತೆ, ಮತ್ತು ತೂಕನೂ ಕೂಡ ಕಡಿಮೆ ಮಾಡ್ಬೋದು. ಸೊ ಇದಾಗಿತ್ತು ಒಂದು ಪ್ಲ್ಯಾನ್ ಸಿ ಅಂತ ಹೇಳ್ಬೋದು, ಅಥವಾ ಜನರಲ್ ರೂಲ್. ನಿಮಗೆ ಪ್ಲ್ಯಾನ್ ಎ, ಪ್ಲ್ಯಾನ್ ಬಿ ಫಾಲೋ ಮಾಡೋಕ್ಕಾಗದೆ ಹೋದರೆ ಈ ಜನರಲ್ ರೂಲ್ ಆದರೂ ಫಾಲೋ ಮಾಡಿದ್ರೆ ನೀವು ಅವಾಗಲೂ ಕೂಡ ತೂಕನ ಕಡಿಮೆ ಮಾಡಿಕೊಳ್ಳುವಂಥ ಪ್ರಯತ್ನ ಮಾಡ್ಬೋದು. ನೆನಪಿರಲಿ, ಇದ್ರ ಜೊತೆಗೆ ನಿಯಮಿತವಾದಂಥ ದೈಹಿಕ ಪರಿಶ್ರಮ ಬೇಕೇ ಬೇಕು, ಮತ್ತು ಮಾನಸಿಕ ಒತ್ತಡವನ್ನು ಮ್ಯಾನೇಜ್ ಮಾಡುವಂಥ ಕೌಶಲ್ಯನೂ ಕೂಡ ನೀವು ರೂಢಿಸ್ಕೊಳ್ಳೇಬೇಕು. ಅಂದಾಗಲೇ ಮಾತ್ರ ನೀವೇನು ಅಂದ್ಕೊಳ್ತಾ ಇದ್ದೀರಾ ಅದನ್ನು ಅಚೀವ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವತ್ತು ನಮ್ಮ ಡಾಕ್ಟ್ರು ಹೇಳ್ಕೊಟ್ರು ವೆಯ್ಟ್ ಲಾಸ್ ಮಾಡೋಕ್ಕೆ ಮೇನ್ ರೂಲ್ಸ್ ಏನು, ಟೈಮ್ ಟು ಟೈಮ್ ಊಟ ಮಾಡಬೇಕು ಅಂತ ಹೇಳಿದರು. ಅದ್ರ ಜೊತೆಗೆ ಪ್ಲ್ಯಾನ್ ಎ ಮತ್ತು ಪ್ಲ್ಯಾನ್ ಬಿನೂ ಹೇಳಿದರು. ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಆ ರೀತಿ ಮಾಡಿ.